ಎಲ್ಲರಿಗೂ ನಮಸ್ಕಾರ. ಎಕ್ಸಾಮ್ ಇವಾಗ ಗೇಟ್ ಎಕ್ಸಾಮ್ ಮುಗಿಸ್ಕೊ ಬಂದಿದ್ದೀನಿ ಗುರು. ಒಳ್ಳಬೇಕು. ಬೆಳಗ್ಗೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರುವಾಗ, ಯಾಕಂದರೆ ಮುಂಚೂರು ಒಳ್ಳೆ ಲೇಟ್ ಮಾಡಿದೆ. 7:30 ಆಗಿತ್ತು, ಬರ್ಬೋದಿತ್ತು 9:30 ಆಗಿದ್ದು. ಬಟ್ ನನಗೆ ಅದು ಕಾಲೇಜಲ್ಲಿ ಎಲ್ಲಿರುತ್ತೆ ಅಂತ ಒಂದಿಷ್ಟು ಗ್ಯಾರಂಟಿ ಇರಲ್ವಲ್ಲ ಗುರು. ಲೊಕೇಶನ್ ಎಕ್ಸಾಕ್ಟಾಗಿ ಗೊತ್ತಿರಲ್ವಲ್ಲ. ಮುಂಚೂರು ಗೂಗಲ್ ಲೊಕೇಶನ್ ಯೂಸ್ ಮಾಡಿಕೊಂಡೆ ಬರಬೇಕು. ಮಂಡ್ಯ ತನಕ ಗೊತ್ತಿತ್ತು, ಬಟ್ ಈ ಕಾಲೇಜಲ್ಲಿದೆ ನಿಜ ಗೊತ್ತಿರಲಿಲ್ಲ. ಇವಾಗ ಬಂದು ಗೇಟ್ ಎಕ್ಸಾಮ್ ಮುಗೀತು ಗುರು. ನೆಕ್ಸ್ಟು ಇದು ಮುಗಿಸ್ಕೊಂಡೀಗ ಹೊಟ್ಟೆಗೇನು ಬೆಳಗ್ಗೆ ತಿಂಡಿ ತಿಂದಿಲ್ಲ. ಹೊಟ್ಟೆ ಬೇರೆ ಹೆವಿ ಎಸಿತಾ ಇದೆ. ಯಾಕೆ ಗುರು ಒಂದು 50 ನಿಮಿಷ ಆ ಕಡೆ ಈ ಕಡೆ ಆಟ ಆಡ್ಕೋ ಕೂತಿದ್ದೆ. ಅಲ್ಲೇ ಯಾವ್ದಾದ್ರು ಗೇಮ್ ಕೊಟ್ಟಿರೋ ಆಡ್ಕೋ ಕೂತಿರ್ತಿದ್ದೆ ಗುರು. ಆಮೇಲೆ ಗುರು ಇದು ವರ್ಕ್ ಮಾಡಿರೋ ಶೀಟ್ ಇಸ್ಕೋತಾರೆ. ನನಗೆ ಅದೇ ಬೇಜಾರಾಗೋದು. ಒಂಚೂರು ಆನ್ಸರ್ ಏನಾದರೂ ಚೆಕ್ ಮಾಡ್ಬೋದಾಗಿರುತ್ತೆ. ವರ್ಕ್ ಶೀಟ್ನ ಇಸ್ಕೊಂಡಾಗ ನಾವು ಕೊಡಲೇಬೇಕಾಗತ್ತೆ. ಎಷ್ಟೋ ಗುರು ಮಾಡಿದೆ ಗುರು, 13ರಿಂದ 15 ಪೇಜ್ ಏನೇನೋ ಮಾಡಿದ್ದೆ. ಎಷ್ಟು ಕರೆಕ್ಟ್ ಎಷ್ಟು ತಪ್ಪು ನನಗೂ ಗೊತ್ತಿಲ್ಲ. ಬಟ್ ಒಂದೂ ಬಿಟ್ಟಿಲ್ಲ, ಎಲ್ಲನೂ ಅಟೆಂಡ್ ಮಾಡಿದ್ದೀನಿ. ಬನ್ನಿ ಮೋಟೋ ವ್ಲಾಗ್ ಹಾಕ್ಕೊಂಡು ಹೋಗ್ತಾ ಏನೇನು ಎಕ್ಸಾಮಲ್ಲಿ ಇತ್ತು, ನನಗೆ ಎಷ್ಟು ಗೊತ್ತಿತ್ತು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ಟೆ ಅಂತ ಒಳ್ಳೆನಾ ಏನಾದ್ರು ಹೊಟ್ಟೆಗೆ ಫಸ್ಟ್ ತಿನ್ಕೋತೀನಿ. ಗೈಸ್ ಇನ್ನೇನು ಮೇಲ್ಕೋಟೆ ಹತ್ರನೇ ಇದ್ದೀನಿ. ಗೈಸ್ ಇದೊಂದು ಡೌಟ್ ಇದೆ. ನಿಮ್ಮದು ಮೋಟರ್ ಟೆಂಪರೇಚರ್ಗಳು ಗಾಡಿ ಓಡಿಸಿದಾಗ ಎಷ್ಟಿರುತ್ತೆ ಕಾಮೆಂಟ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 48.6 ಡಿಗ್ರಿ ಸೆಲ್ಸಿಯಸ್ ಇದೆ. ಬ್ಯಾಟ್ರಿ ಟೆಂಪರೇಚರ್ 31 ಇದೆ. ಇದು ಮೋಟರು ಬ್ಯಾಟ್ರಿಗಿಂತ ಜಾಸ್ತಿ ಇರುತ್ತೆ ಅಂತ ಕಾಮೆಂಟ್ ಮಾಡಿ. ಅದು ನಿನ್ನೆ ಥ್ರಾಟಲ್ಲೇ ವರ್ಕ್ ಆಗ್ತಿರ್ಲಿಲ್ಲ ಗುರು. ಅದು ಆಮೇಲೆ ವರ್ಕ್ ಆಯಿತು ಥ್ರಾಟಲ್ಲು. ಅದೇ ಅದೊಂದು ಡೌಟ್ ಇದೆ. ಒಂದೊಂದ್ಸತಿ ಭಯ ಆಗ್ಬಿಡತ್ತೆ ಗುರು ಗಾಡಿ ಓಡಿಸ್ತಿದ್ದಾಗ ಮಧ್ಯದಲ್ಲಿ ಥ್ರಾಟಲ್ ಏನಾದ್ರು ವರ್ಕ್ ಆಗಿಲ್ಲ ಅಂದರೆ. ಇವಾಗ ಒಳ್ಳೆ ಗುರು ಅಷ್ಟೇ ಇರೋದು ಕೆಲಸ, ಇನ್ನೇನು ಇಲ್ಲ. ಅದೊಂದು ಕಾಮೆಂಟ್ ಹೊಡೀರಿ. ಬನ್ನಿ ಈಗ ಗುರು ಇನ್ನೂ ಊಟ ಮಾಡಿಲ್ಲ ಗುರು. 2:19 2:15 ಆಗೋಯ್ತು. ಏನಂತ ಯೋಚನೆ ಮಾಡಿದೆ ಅಂದರೆ ಬಾ ಗುರು ಇನ್ನೊಂಚೂರು ಮುಂದೆ ತಿನ್ನದ ಅಂತ ಮಾಡಿದೆ. 19 ಹೋಟ್ಲು ತೆಗ್ದಿರ್ಲಿಲ್ಲ. ಇನ್ನೇನು ಮಾಡೋದು ಗುರು, ಹೋಗ್ತಾ ಇದ್ದೀನಿ. ಇಲ್ಲ ಜಗ್ನಳ್ಳಿದೇನಾದರೂ ಸ್ನ್ಯಾಕ್ಸು ಏನಾದ್ರು ತಿನ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ಮೇಲ್ಕೋಟೆಗೆ ಮನೆಗೆ ಹೋಗಿ ತಿನ್ಬಿಡ್ತೀನಿ. ಬೆಳಗ್ಗೆಯಿಂದ ತಿಂಡಿ ತಿಂತಿಲ್ಲ. ಏನಿಲ್ಲ ಗುರು, ಅಲ್ಲೊಂದು ಕಡೆ ಐಸ್ ಕ್ರೀಮ್ ತಿಂದೆ. ನಾನು ಸಾಫ್ಟಿ ಹುಡ್ಕೊ ಹೋಗಿದ್ದೆ, ಸಾಫ್ಟಿ ಸಿಗಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಇನ್ನೇನು 11 ಕಿಲೋಮೀಟ್ರ್ ಐತೆ ಗುರು, 40 ಕಿಲೋಮೀಟ್ರು. ಆರಾಮ್ಸಾಗಿ ಹೋಗ್ಬೇಕು. ಇವಾಗ ಪರವಾಗಿಲ್ಲ ಗುರು, ಒಂದು ರೇಂಜಿಗೆ ರೋಡ್ ಚೆನ್ನಾಗೈತೆ. ಹಿಂಗಿದ್ರೆ ಆರಾಮ್ಸಾಗಿ ಹೋಗ್ಬೋದು. ಒಂದು 40-50 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ನೆಮ್ಮದಿಯಾಗಿ. ಗುರು ಗೇಟ್ ಕಥೆ ಪರವಾಗಿಲ್ಲ ಗುರು. ಹೆಂಗಾದ್ರೆ ಗುರು ಈಗ ಗೇಟ್ ಪ್ಯಾಟರ್ನ್ ಗೊತ್ತಿರಲ್ಲ ಅಂತ ಅಂದ್ಕೊಳ್ಳಿ, ಸರಿನಾ? ನಾನು ಹೇಳ್ತೀನಿ ಗೇಟ್ ಪ್ಯಾಟರ್ನ್ ಗುರು. ಒಟ್ಟು ನೀವು 100 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ನ ಬರೀತೀರಾ, ಸರಿನಾ? ಒಟ್ಟು 100 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ನ ನೀವು ಬರೀತೀರಾ. ಓಕೆ, 15 ಮಾರ್ಕ್ಸ್ಗೆ ಆ್ಯಪ್ಟಿಟ್ಯೂಡ್ ಇರುತ್ತೆ. ಇನ್ನು ಮಿಕ್ಕಿದ್ದು ಎಷ್ಟು ಮಿಕ್ತೇಳಿ 85 ಮಾರ್ಕ್ಸ್ಗೆ ಬಂದು ಇಂಜಿನಿಯರಿಂಗ್ ರಿಲೇಟೆಡು. ನಾನು ಈಸಿ ಅಲ್ವಾ ಗುರು. ನಾನು ಸೆಕೆಂಡ್ ಇಯರಿಂದ ಲೆಕ್ಕದಲ್ಲಿ 5th ಸೆಮ್ ತನಕ ಏನು ಓದಿದ್ದೀನೋ ಎಲ್ಲನೂ ಅದೇ ಕಾನ್ಸೆಪ್ಟ್ ಮೇಲೆ ಇತ್ತು. 3rd to 5th ಸೆಮ್ ತನಕ. 6th ಸೆಮ್ಮಿಂದ ಅಷ್ಟು ಕಾನ್ಸೆಪ್ಟ್ಸು ಯಾವುದು ಬಂದಿರಲಿಲ್ಲ ಗುರು. ಸರಿನಾ? ಏನು ಅಂಥ ಕಷ್ಟನೂ ಇರೋಲ್ಲ ಆಯಿತಾ. ಪೇಪರ್ ಈಸಿನೇ ಇರತ್ತೆ, ಆರಾಮ್ಸಾಗಿ ಬರಿಬೋದು. ಅದರಲ್ಲಿ ಒಟ್ಟು 65 ಕ್ವಶನ್ ಇರ್ತಾವೆ ಗುರು. 65 ಕ್ವಶನ್ಗೆ 100 ಮಾರ್ಕ್ಸು ಗುರು. ಫಸ್ಟು ಗೇಟ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಗ್ರ್ಯಾಜುಯೇಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಫಾರ್ ಇಂಜಿನಿಯರ್ಸ್ ಅಂತ, ಸರಿನಾ? ನೀವು ಈಸಿದು ಬರ್ದಿದ್ರೆ ಹೊಡೀರಿ ಕಾಮೆಂಟ್ನ. ಅದರಲ್ಲಿ ಗುರು ಸ್ಟಾರ್ಟಿಂಗು ಫಸ್ಟು ಆ್ಯಪ್ಟಿಟ್ಯೂಡ್ ಇದೆಯಲ್ಲ ಗುರು, ಅದು 15 ಮಾರ್ಕ್ಸ್ಗೆ 5 ಕ್ವಶನ್ ಬಂದು 1 ಮಾರ್ಕ್ಸ್ಗೆ, 5 ಕ್ವಶನ್ ಬಂದು 2 ಮಾರ್ಕ್ಸ್ಗೆ. ಒಟ್ಟು ಅಲ್ಲಿ 15 ಮಾರ್ಕ್ಸ್ ಆಯಿತು, ಸರಿನಾ? ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರತ್ತೆ ಆಯಿತಾ. ಇಲ್ಲೇ ಚಕ್ನಳ್ಳಿನೇ ಬಂದು ಬಿಡ್ತು ಗುರು. ಇನ್ನೇನು ಮನೆಗೆ ಹೊಂಟೋಗ್ಬೋದಲ್ಲ, ಅಥವಾ ಏನಾದರೂ ತಗೊಂಡು ತಡೀರಿ ಗುರು. ಜ್ಯೂಸ್ ಏನಾದ್ರು ಒಂದು ಕುಡ್ಕೊ ಹೋಗ್ತೀನಿ. ಇಲ್ಲ ಅಂದರೆ ನನ್ನ ಕೈಲಾಗಲ್ಲ. ಹೊಟ್ಟೆ ಹಸಿತೈತೆ. ಜ್ಯೂಸ್ ಏನಾದ್ರು ಒಂದು ಎತ್ಕೊಡೋದ? ಎಷ್ಟಾಯ್ತು ಗುರು ಟೆಂಪ್ರೇಚರ್? ನನಗಿದೊಂದು ಡೌಟ್ ಇದೆ ಗುರು, ಕಾಮೆಂಟ್ ಹೊಡೀರಿ. ನೋಡೋಣ. ಇಲ್ಲೇ ಬಂದೆ ಯಾವ್ದಾದ್ರು ನನಗೆ ಜೀರಾ ಇದ್ರೆ ಎತ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ಜೀರಾ ಇದೆ. ಇದನ್ನು ತಗೊಂಡು ಹೋಗ್ಬೇಕೀಗ ಅಷ್ಟೇ. ಅಣ್ಣ
ಯಾಬ್ರು ತಗೊಂಡೆ ಇಲ್ಲೇ ಕುಡ್ದು ಬಿಟ್ಟು ಆಮೇಲೆ ಗಾಡಿ ಎತ್ತಾಕ ಹೋಗುಮ ಗೈಸ್. ಅಂದ್ರೆ ಪೂರ್ತಿ ಏನು ಕುಡಿಲಿಲ್ಲ, ಅರ್ಧ ಕುಡ್ದೆ. ಆಮೇಲೆ ಮಧ್ಯದಲ್ಲಿ ಎಲ್ಲಾರು ನಿಲ್ಸ್ ಕುಡಿಯೋಣ ಗುರು ಅಂತ ಅನ್ಕೊಡಿ. ಹೊಟ್ಟೆ ಎಸಿತೈತೆ. ಮನೆಗೆ ಹೋಗಿ ಏನ್ ಊಟ ಮಾಡಿರ್ತಾರೆ ಅದನ್ನೇ ಊಟ ಮಾಡ್ಬಿಡ್ತೀನಿ. ಯಪ್ಪ ಕೂಲಣ್ಣ. ಅಥವಾ ಯಾರ್ದಾರು ಓಲಾ ಸಿಕ್ಕಿದ್ರೆ ಕೇಳಿ ನೋಡ್ಬೇಕು ಗುರು. ಅದು ಒಂದ್ಸತಿ ಡೌಟ್ ಬಂದ್ರೆ ನನಗೆ ಕ್ಲಿಯರ್ ಆಗ್ಬೇಕು ಸರಿನಾ, ಇಲ್ಲ ಅಂದ್ರೆ ಅದೇ ಒಂಥರ ಕಾಡ್ತಾ ಇರತ್ತೆ. ಇರ್ಲಿದೆ ಗುರು, ಬಟ್ ಅದು ಓಡಿಸ್ತಾ ಇರುವಾಗ ಗೊತ್ತಾಗೋದು. ಇವಾಗ ಅದು ಇದು ಕಡಿಮೆ ಇರತ್ತೆ ಸರಿನಾ ಟೆಂಪರೇಚರು. ಇದಾವೆ ಗಾಡಿ, ಬಟ್ ಅವ್ರು ಓಡಿಸಿ ಬಂದಾಗ ಯಾರನ್ನಾರು ಕೇಳಬೇಕು. ಅಥವಾ ಓಡಿಸ್ತಿರೋದು ಮೂಮೆಂಟಲ್ಲಿ ಸಿಕ್ಕಿದ್ರೆ ಹಣ ಅಂದ್ಬಿಟ್ಟು ಹಂಗೆ ಅಲ್ಲೇ ನಾನು ನಿಮಗೂ ತೋರಿಸ್ಬಿಟ್ಟೆ ಹೊಂಟೋಗ್ತೀನಿ. ಆಮೇಲೆ ಇನ್ನ 25 ಮಾರ್ಕ್ಸ್ಗೆ ಇದಿರತ್ತೆ ಸರಿನಾ, ಅಂದರೆ 11 ಮಾರ್ಕ್ಸ್ ಕ್ವಶನ್ನು. ಮತ್ತೆ ಇನ್ನು ಮಿಕ್ಕಿದ್ದು 30 ಕ್ವಶನ್ಗೆ 2 ಮಾರ್ಕ್ಸು. ಇಲ್ಲಿಂದ ಒಟ್ಟು 85 ಮಾರ್ಕ್ಸು, ಅಲ್ಲಿಂದ ಒಟ್ಟು 15 ಮಾರ್ಕ್ಸು. ಈ ರೀತಿ ಪ್ಯಾಟರ್ನ್ ಇರತ್ತೆ. ಮಾಡಿದ್ದೀನಿ ಗುರು ಒಂದು ರೇಂಜಿಗೆ, ಬಟ್ ನಾನು ಎಲ್ಲನೂ ಅಟೆಂಡ್ ಮಾಡಿದ್ದೀನಿ. ಅದು ತಪ್ಪ ಸರಿನಾ ಗೊತ್ತಿಲ್ಲ. ಅಂದರೆ 3 ಥರ ಇರೋದು ಗುರು, MCQ, MSQ, ಇನ್ನೊಂದು ಎಲ್ಲ ನೀವೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಲ್ಲಿ ನೀವೇ ವ್ಯಾಲ್ಯೂನ ಟೈಪ್ ಮಾಡೋದು ಥರ ಇರತ್ತೆ ಸರಿನಾ. ನಾನು ಅಲ್ಲಿ ಟೈಪ್ ಮಾಡೋದಕ್ಕೆ ಅದಕ್ಕೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ. ನೀವು ಡೈರೆಕ್ಟಾಗಿ ಬರೆಯೋದಕ್ಕೆಲ್ಲ ನೆಗೆಟಿವ್ ಮಾರ್ಕ್ಸ್ ಇರೋದೇ ಸರಿನಾ. 1 ಮಾರ್ಕ್ಸ್ಗೆ 1/3, 2 ಮಾರ್ಕ್ಸ್ಗೆ 2/3 ಐ ಥಿಂಕ್. ಅದು ಏನಾದ್ರು 2 ಮಾರ್ಕ್ಸಿನ ತಪ್ಪು ಹೇಳಿದರೆ ಹಂಗೆ ಕರೆಕ್ಟ್ ಮಾಡಿ. ಗುರು ಇಷ್ಟಿರತ್ತೆ ಸೀನು. ನೆಮ್ಮದಿಯಾಗಿ ಹೋಗ್ಬೇಕು ಗುರು. ಅದೊಂದು ಗೊತ್ತಿದ್ರೆ ದಯವಿಟ್ಟು ಗುರು ಮೋಟರ್ ಟೆಂಪರೇಚರ್ದು ಯಾರ್ದಾರು ಗಾಡಿ ಮೂಮೆಂಟಲ್ಲಿ ಸಿಕ್ಬಿಟ್ರೆ ಹಣ ಅಂದ್ಬಿಡ್ತೀನಿ. ಯಾವುದು ಸಿಕ್ತಿಲ್ವೇ. ಮಂಡ್ಯ ರೋಡಲ್ಲಿ ಪ್ರತಿಯೊಂದು ಕಡೆನೂ ನೋಡ್ಕೊಬಂದೆ ಗುರು, ಒಂದು ಕಡೆನೂ ಸಿಗಲಿಲ್ಲ. ಅದೇ ಬೇಜಾರಾಗಿದ್ದು. ನಮ್ಮ ಓಲಾ ಗಾಡಿ ಅಥವಾ ನಮ್ಮ ಕಾಲೇಜಲ್ಲಿ ಹೋದರೆ ಸಿಗ್ತವೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಇಲ್ಲಿ ಯಾವುದು ಸಿಗ್ತಾ ಇಲ್ಲ, ಅದು ಒಂದೇ ಪ್ರಾಬ್ಲಮ್ಮು ಅಷ್ಟೇ ಗುರು. ನೀವೇನಾದ್ರು ಗೇಟ್ ಎಕ್ಸಾಮ್ ಬರ್ತೀರಿ ಮಾಡ್ರಿ ಕಮೆಂಟ್ನ. ಬೇಜಾರಾದರೆ ಗುರು ನಾಳೆ ಕಾಲೇಜ್ಗೆ ಹೋಗ್ಬೇಕು ಗುರು, ಅದೇ ಬೇಜಾರೈತಿರೋದು. ಇವತ್ತು ಬ್ಯಾಚು ಅದು ಮುಗ್ದು ರಿವ್ಯೂ ಮಾಡಿ ಯಪ್ಪ ಏನು ಕೆಲಸ ಗುರು. ನೆನ್ನೆ ಇದು ರಿವ್ಯೂ ಮಾಡೋಕ್ಕಾಗಲಿಲ್ಲ. ನ್ಯೂಜಿಲ್ಯಾಂಡ್ ವರ್ಸಸ್ ಸೌತ್ ಆಫ್ರಿಕಾ ಬಂದೆ, ಯಾಕೋ ಮೂಡ್ ಅಪ್ಸೆಟ್ ಆಗಿಬಿಡ್ತು ಗುರು ಪೂರ್ತಿ. ಅದರಿಂದ ಏನು ಮಾಡಲಿಲ್ಲ ನಾನು. ಏನೇನೋ ಆಯ್ತು ಎಲ್ಲ ಹೇಳೋಕ್ಕಾಗಲ್ಲ, ಸಮಥಿಂಗ್ಸ್ ಎಲ್ಲ ಹೇಳ್ಕೊಳಕ್ಕಾಗಲ್ಲ ಗುರು, ಹೇಳಬಾರ್ದು. ಗುರು ನೀವೆಲ್ಲಾರು ಗೇಟ್ ಎಕ್ಸಾಮ್ ಬರ್ತೀರಿ ಹೊಡೀರಿ ಕಾಮೆಂಟು. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಹೊಡೀರಿ ಸಬ್ಸ್ಕ್ರೈಬ್ನ ಮಾಡಿರಿ, ಲೈಕ್ನ. ಅಥವಾ ಏನಾರು ಸರಿ ಮಾಡ್ತಿಲ್ಲ ಗುರು ಆದರೂ ಸಹ ಕಮೆಂಟ್ ಹಾಕಿ, ಏನೋ ಒಂದು ಮಾಡಿ ಗೈಸ್ ಸರಿನಾ. ಸಿಗುಮ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.